ಜಾಗ ಅಂತೂ ಹಳೆ ಜಾಗ ಗುರು, ಆ ವೈಬ್ ಹಂಗೆ ಇದೆ. ಆ ಎಡ್ಜ್ ಇಂದ ನೋಡಿದ್ರು ಕಾಣಿಸುತ್ತೆ, ಈ ಕಡೆ ಎಡ್ಜ್ ಆ ಎಡ್ಜ್ ಇಂದ ನೋಡಿದ್ರು ಕಾಣಿಸುತ್ತೆ. 5 ನಿಮಿಷ ಇದಾಗಿದ್ರೆ ಮಿಸ್ಸೇ ಆಗ್ಬಿಡೋದು. ಪಾರ್ಸಲ್ ಮಾಡಿ ಇಟ್ಟಿದ್ನ ಹಣ ಬೇಕೇ ಬೇಕು ಅಂತ ಕೇಳಿ ತಗೊಂಡಿದ್ದಕ್ಕೂ ವರ್ತು. ಫಸ್ಟ್ ಮುಟ್ಟಿದಾಗ ಕರಿ ಗರಿ ಗರಿ ಆಗಿತ್ತು, ಈಗ ಮುಟ್ಬೇಕಾದ್ರೆ ಸಾಫ್ಟ್ ಆಗಿದೆ. ನೋಡಕ್ಕೆ ವೀರ್ಡ್ ಅನ್ಸಿದ್ರು ಕೂಡ ಇದು ಇವರ ವೇ ಆಫ್ ಸರ್ವಿಂಗ್ ಅಂತಾನೆ ಹೇಳ್ಬೋದು. ಅಲ್ಲಿ ಇದೆಯಲ್ಲ ಬಾಳೆ ಎಲೆ, ಅದೇನಾದ್ರೂ ಫ್ರೆಶ್ ಆಗಿತ್ತಂತಾರೆ ಹೋಟೆಲ್ ಓಪನ್ ಇದೆ ಅಂತ. ಫೈನಲಿ ಒಂದು ಜಾಗ ಸಿಕ್ಕಿದೆ ಗುರು. ಇಲ್ಲಿ ಏನಂದ್ರೆ ಜಸ್ಟ್ ದಿಣ್ಣೆ ಇರುತ್ತೆ, ದಿಣ್ಣೆ ಮೇಲೆ ಚಾಪೆ ಹಾಕಿರ್ತಾರೆ, ಚಾಪೆ ಮೇಲೆ ಕುಂತ್ಕೊಂಡು ತಿನ್ನತರ ಇರ್ತಿ. ಯಾವುದೇ ರೀತಿಯ ಟೇಬಲ್ ಸೆಟಪ್ ಇರಲ್ಲ. ಸ್ವಲ್ಪ ಲೇಟ್ ಆಗಿ ಬಂದ್ರು ಐಟಮ್ ಇರಲ್ಲ ಗುರು, ಪಕ್ಕ ಖಾಲಿ ಆಗ್ಬಿಡುತ್ತೆ. ಇಲ್ಲಿ ನೋಡಿದೆ, ಇದು ಫುಲ್ ಕ್ವಾಂಟಿಟಿ 250 ರುಪೀಸ್, ಇದು ಬಂದು ಹಾಫ್ ಕ್ವಾಂಟಿಟಿ. ಬೆಳಗ್ಗೆ ಒಂದು 6-6:30 ಬಂದ್ರೆ ಇದ್ರ ತುಂಬಾ ಐಟಮ್ ನ ಹಾಕಿ ಪರೋಟಾನ ಮಾಡ್ತಾ ಇರ್ತಾರೆ. ಬೋನ್ಲೆಸ್ ಮಟನ್ ಜೊತೆ ತಿಂತಾ ಇದ್ರೆ ಮಟನ್ ಬಿರಿಯಾನಿ ತಿಂದಂಗೆನೆ ಫೀಲ್ ಆಗ್ಬಿಡುತ್ತೆ. ಹಲೋ ನಮಸ್ಕಾರ, ನಾನು ಸಂತ. ಇವತ್ತು ನಾನಿದ್ದೀನಪ್ಪ ಅಂತಂದ್ರೆ ಬೆಂಗಳೂರಲ್ಲ ಗುರು, ತಮಿಳ್ನಾಡಿನ ಮಧುರೈಯಿಂದ ಒಂದು 30 ಕಿಲೋಮೀಟರ್ ಇಂದ ಬಂದ್ರೆ ನತ್ತಮ್ ಅಂತ ಒಂದು ಊರಿದೆ. ಇಲ್ಲಿ ಒಂದು ಜಾಗ 62 ವರ್ಷಗಳಿಂದ ಸಿಕ್ಕಾಪಟ್ಟೆ ಫೇಮಸ್. ಬಿಕಾಸ್ ಏನಕ್ಕಪ್ಪ ಅಂತಂದ್ರೆ ಈ ಪರೋಟಾನ ನಾರ್ಮಲ್ ಆಗಿ ಕೊಡದೆ ಆಯಿಲ್ ತವದಲ್ಲಿ ಆಯಿಲ್ ಹಾಕಿ ಆಯಿಲಲ್ಲಿ ಫ್ರೈ ಮಾಡಿ ಕೊಡೋದ್ರಿಂದ ಸಿಕ್ಕಾಪಟ್ಟೆ ಫೇಮಸ್. ಇದ್ರ ಜೊತೆಗೆ ಮಟನ್ ಚಾಪ್ಸು ಮತ್ತೆ ಮಟನ್ ಚುಕ್ಕ ಇದು ಕೂಡ ಸಿಕ್ಕಾಪಟ್ಟೆ ಫೇಮಸ್ ಅಂತ ಕೇಳಿದ್ದೀನಿ. ಜಾಗದ ಹೆಸರೇನಪ್ಪ ಅಂತಂದ್ರೆ ಕಾವಣ್ಣ ಪರುಚ ಪರೋಟ ಕಡೆ ಅಂತ. ಇದು ಬೆಳಗ್ಗೆ 7 ರಿಂದ 11 ಗಂಟೆವರೆಗೂ ಮಾತ್ರ ರನ್ ಮಾಡ್ತಾರೆ. 10-10ವರೆಗೆ ಐಟಮ್ ಎಲ್ಲ ಖಾಲಿ ಆಗೋಗುತ್ತೆ. ನಾವು ಒಂದು 8-8ವರೆಗೆ ಬಂದ್ವಿ. ಆ ಟೈಮಲ್ಲೇ ಮಟನ್ ಚಾಪ್ಸ್ ಖಾಲಿ ಆಗಿದೆ, ಒಂದೇ ಒಂದು ಐಟಮ್ ಮಾತ್ರ ಇದೆ ಅಂತ. ಅದ್ರ ಜೊತೆಗೆ ಕುಷ್ಕ ಕೂಡ ಶುರು ಮಾಡ್ತಾರೆ. ಹೋಗಿ ಫುಡ್ಸ್ನ ತಗೊಂಡು ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡೋಣ. ಅದಕ್ಕೂ ಮುಂಚೆ ಯಾರು ನಮ್ಮ ಚಾನಲ್ ಹೊಸ ಬಂದಿರೋ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಹೋಗಿ ಕಾವಣ್ಣ ಪರುಚ ಪರೋಟ ಕಡೆಯಲ್ಲಿ ಪರಿಚಿರೋಂಥ ಪರೋಟನ ಟ್ರೈ ಮಾಡೋಣ. ನತ್ತಮ್ಮೂರು ಮೇನ್ ರೋಡ್ ಅಲ್ಲಿ ಮುಂದೆ ಒಂದು 200 ಮೀಟರ್ ಒಳಗಡೆ ಬರಬೇಕು. ಒಳಗಡೆ ಬಂದ್ರೆ ಒಂದು ಸಂಧಿ ರೋಡು. ಇಲ್ಲಿ ಕಾರ್ ಪಾರ್ಕಿಂಗ್ ಫೆಸಿಲಿಟಿ ಇದೆ, ಕಾರು ಬೈಕಲ್ಲಿ ಆರಾಮಾಗಿ ಪಾರ್ಕ್ ಮಾಡ್ಕೋಬಹುದು. ಇಲ್ಲಿ ನಮ್ಮ ರೈಟ್ ಸೈಡ್ಗೆ ಹೋಟೆಲ್ ಬರುವಂಥದ್ದು ಒಂದು ಶೀಟಲ್ಲಿ ಮಾಡ್ಕೊಂಡ್ ಬರ್ತಾರೆ ಗುರು. ಅಲ್ಲಿ ಇದೆಯಲ್ಲ ಬಾಳೆ ಎಲೆ, ಅದೇನಾದ್ರೂ ಫ್ರೆಶ್ ಆಗಿತ್ತಂತಾರೆ ಹೋಟೆಲ್ ಓಪನ್ ಇದೆ ಅಂತ. ಆ ಎಡ್ಜಿಂದ ನೋಡಿದ್ರು ಕಾಣಿಸುತ್ತೆ, ಈ ಕಡೆ ಎಡ್ಜ್ ಆ ಎಡ್ಜಿಂದ ನೋಡಿದ್ರು ಕಾಣಿಸುತ್ತೆ. ಜಸ್ಟ್ ಅಲ್ಲಿ ಬಂದು ನೋಡ್ಕೊಂಡ್ರೆ ಬಾಳೆ ಎಲೆ ಫ್ರೆಶ್ ಆಗಿ ಹಾಕಿದ್ದಾರೆ ಅಂತ ಗೊತ್ತಾದ್ರೆ ಹೋಟೆಲ್ ಓಪನ್ ಇದೆ ಅಂತ ಅನ್ಕೊಂಡು ಒಳಗಡೆ ಬರ್ಬೋದು. ಒಂದು ಟೈಮ್ ಎಷ್ಟು ಗೊತ್ತಾ, ಈಗ ಒಂದು 9-9:15. ಆಲ್ರೆಡಿ ಕ್ರೌಡು ಫುಲ್ ಆಗಿ ಮತ್ತೆ ಒಂದೊಂದು ಬ್ಯಾಚ್ ಬಂದು ವೆಯ್ಟ್ ಮಾಡ್ತಾ ಇದ್ದಾರೆ. ಹಿಂದೆ ಕೂಡ ಬ್ಯಾಕ್ ಸೈಡ್ ಕೂಡ ಫುಡ್ನ ಸರ್ವ್ ಮಾಡ್ತಾರೆ. ನಾವು ಹೋಗೋಣ ಬನ್ನಿ. ಇದೇ ಹೋಟೆಲ್ಲು, ಚಿಕ್ಕ ಜಾಗ. ಇಲ್ಲಿ ನೋಡಿ, ಇಲ್ಲಿ ಯಾವುದೇ ರೀತಿಯ ಟೇಬಲ್ ಗಿಬಲ್ ಸೆಟಪ್ ಇರಲ್ಲ. ಜಸ್ಟ್ ಒಂದು ಚಾಪೆ ಹಾಸಿರ್ತಾರೆ, ಆ ಚಾಪೆಯಲ್ಲಿ ಕುತ್ಕೊಂಡು ತಿನ್ನೋ ಥರ ಇರುತ್ತೆ. ಅಣ್ಣ ಸೈಡ್ಗೆ ಬರ್ತಾ ಇಲ್ಲ. ಅಣ್ಣ ಕೊಂಚ ಒಳಿ ಅಣ್ಣ, ಪಾರ್ಸಲ್ ತೊಗೊಂಡು ಹೋಗ್ತಾರೆ, ಹೋಗ್ಬಿಡ್ಲಿ. ಕೊಂಚ ಒಳಿ ಇಂದು ಇಬ್ಬರಿ ಬಂದವ್ರಿಗೆ ಇಲ್ಲಿ ಕುತ್ಕೊಂಡು ಟ್ರೈ ಮಾಡೋವಂಥದ್ದು ಇರುತ್ತೆ. ಜಸ್ಟ್ ಒಂದು 10 ಜನ ಆರಾಮಾಗಿ ಕುತ್ಕೋಬೋದು. ಈ ಕಡೆ ಬಂದರೆ ಇವರೇ ಓನರು. ಇದು 2ನೇ ಜನ್ರೇಷನು, ಅವ್ರ ಮಗ 3ನೇ ಜನ್ರೇಷನ್ ರನ್ ಮಾಡ್ಕೊಂಡು ಬರ್ತಾ ಇರೋದು ಆ್ಯಕ್ಚುಲಿ. ಇಲ್ಲಿ ಮಟನ್ ಚುಕ್ಕ. ಅಣ್ಣ ಮಟನ್ ಚಾಪ್ಸ್ ಖಾಲಿಯಾ? ಖಾಲಿ ಆಯಿರ್ಚಿ. ಮಟನ್ ಚುಕ್ಕ ಎವಳ? 95 ರುಪೀಸ್. ಅವಳದಾ ಮಟನ್ ಚಾಪ್ಸ್? ಮಟನ್ ಚುಕ್ಕ ಅವಳದ? ಹಾಂ 120. ಓಕೆ, 290 250. ಹಾಂ, ಫುಲ್ ಬಂದು 250, ಹಾಫ್ ಬಂದು ಇದು. ಇಲ್ಲಿ ನೋಡಿದೆ, ಇದು ಫುಲ್ ಕ್ವಾಂಟಿಟಿ 250 ರುಪೀಸು, ಇದು ಬಂದು ಹಾಫ್ ಕ್ವಾಂಟಿಟಿ. ಮಟನ್ ಚಾಪ್ಸು 1 ಪೀಸ್ 95 ರುಪೀಸ್. ಪರೋಟ ಎವಳ ಬರುವ 90 ರುಪೀಸ್ಗೆ? ಹಾಂ, ಓಕೆ ಅವರೇ ಕನ್ಫ್ಯೂಸ್ ಆದ್ರು, ನಾನು ಕನ್ಫ್ಯೂಸ್ ಆದೆ. ಟೇಸ್ಟ್ ಮಾಡ್ತಾ ನಾನು ಹೇಳ್ತೀನಿ ನೋಡಿ. ಈ ಚಿಕ್ಕ ಜಾಗದಲ್ಲಿ ಮಾಡುವಂಥದ್ದು. ಇಲ್ಲಿ ಬೆಳಗ್ಗೆ ಒಂದು 6-6:30 ಬಂದ್ರೆ ಇದ್ರ ತುಂಬಾ ಐಟಮ್ನ ಹಾಕಿ ಪರೋಟಾನ ಮಾಡ್ತಾ ಇರ್ತಾರೆ. ಒಂದು ಚಿಕ್ಕ ಜಾಗ, ಒಂದು ಹಳೆ ಜಾಗ. ನಾವು ಫುಡ್ಸ್ ತಗೊಂಡು ಟೇಸ್ಟ್ ಮಾಡೋಣ. ಫೈನಲಿ ಒಂದು ಜಾಗ ಸಿಕ್ಕಿದೆ ಗುರು. ಇಲ್ಲಿ ಏನಂದ್ರೆ ಜಸ್ಟ್ ದಿಣ್ಣೆ ಇರುತ್ತೆ, ದಿಣ್ಣೆ ಮೇಲೆ ಚಾಪೆ ಹಾಕಿರ್ತಾರೆ, ಚಾಪೆ ಮೇಲೆ ಕುಂತ್ಕೊಂಡು ತಿನ್ನೋ ಥರ ಇರ್ತಿ. ಯಾವುದೇ ರೀತಿಯ ಟೇಬಲ್ ಸೆಟಪ್ ಇರಲ್ಲ. ನಿಮ್ಗೆ ಹಂಗೂ ಬೇಕಂತಾರೆ ಆಚೆ ಕುತ್ಕೊಂಡು ತಿನ್ಬೋದು. ಇಲ್ಲೇನಂದ್ರೆ ಸಿಕ್ಕಾಪಟ್ಟೆ ಬಿಸಿಲು, ಸಫೋಕೇಶನು.
ಸೊ ಒಳಗಡೆ ಕೂತ್ಕೊಂಡು ತಿನ್ನಬೇಕು. ಸಫೋಕೇಶನ್ ಬೇಡ, ನಾನು ಆಚೆ ಮರದಲ್ಲಿ ಕೂತ್ಕೊಂಡು ತಿಂತೀನಿ ಅಂದರೆ ಅಲ್ಲೂ ಕೂಡ ನಿಮ್ಗೆ ಆಪ್ಷನ್ ಇದೆ. ನಾವು ಐಟಮ್ನ ಆರ್ಡರ್ ಮಾಡ್ಬೇಕಣ್ಣ. ಅಣ್ಣ ಎಲ್ಲ ಬಿಸಿ ನಂಬಳಿಕೆ ಎಲೆ ಕೊಡಂಗೆ. ಆಹಾ, ಜಾಗ ಅಂತೂ ಹಳೆ ಜಾಗ ಗುರು. ಆ ವೈಬ್ ಹಂಗೆ ಇದೆ. ಬರ್ತಿದ್ದಂಗೆ ಜಾಗ ನೋಡ್ತಿದ್ದಂಗೆ ಒಂದು ನಾಸ್ಟಾಲಜಿಕಲ್ ವೈಬ್ ಜೊತೆಗಿರುತ್ತೆ. ಎಲೆಗೆ ನೀರು ಹಾಕೊಳ್ಳೋಣ, ಸ್ವಲ್ಪ ಡಿಸ್ಟರ್ಬೆನ್ಸ್ ಇರುತ್ತೆ ಬಿಕಾಸ್ ಚಿಕ್ಕ ಜಾಗ. ಅವ್ರ ಪಕ್ಕಲ್ಲಿ ನಮ್ಮ ಕ್ಯಾಮ್ರಾಮನ್ ಹಿಂದ್ಗಡೆನೆ ಐಟಮ್ ಎಲ್ಲ ಇರೋದು. ನಮಗೆ ಪರಿಚಯ ಪರೋಟ ಅಣ್ಣ, ಸೂಡ ಕುಡುಂಗ್ ಪರವಾಗಿಲ್ಲ, ಬಿಸಿ ಕೊಡ್ತೀನಿ ಅಂದ್ರೆ ನಾನೇ ಬೇಡ ಅಂತಂದೆ. ಬಿಸಿ ಇನ್ನೂ ಲೇಟ್ ಆಗುತ್ತೆ. ஒன்று போடுங்கபோது ரெண்டு போட்டுருங்க. இந்த மாதிரி தான் பண்ணுறதா? ஓகே ஓகே ஓகே. ಎಲ್ಲ ಕಸ್ಟಮರ್ಸ್ ಎಲ್ಲರಿಗೂ ಓಕೆ. ಪರೋಟಾನ ನಾವೇ ಕಿತ್ಕೊಂಡು ತಿನ್ನೋಕ್ಕೆ ಬಿಡಲ್ಲ, ಇವರೇ ಕಿತ್ಕೊಡ್ತಾರೆ. ಸ್ವಲ್ಪ ನೋಡೋಕ್ಕೆ ವೀರ್ಡ್ ಅನ್ಸಿದ್ರು ಕೂಡ ಇದು ಇವರ ವೇ ಆಫ್ ಸರ್ವಿಂಗ್ ಅಂತಲೇ ಹೇಳ್ಬೋದು. ಬಟ್ ಮ್ಯಾಕ್ಸಿಮಮ್ ಬಂದವರೆಲ್ಲ ಇವ್ರು ಕಿತ್ತಾಕಿದ್ದೆ ಟೇಸ್ಟ್ ಮಾಡ್ತಾರೆ, ಇನ್ಕ್ಲೂಡಿಂಗ್ ಪಾರ್ಸಲ್ ಕೂಡ ಸೇಮ್ ಇದೇ ಥರನೇ ಮಾಡ್ತಾರೆ. ಒಂದು ಗರಿಯಾಗಿ ಆಯಿಲಲ್ಲಿ ಕರೆದಿರುವಂಥ ಒಂದು ಪರೋಟ ನೀಟಾಗಿ ಪುಡಿ ಆಗೋಯ್ತು. ಆಹಾ ಹೊಗೆ ಗುರು. ಅಣ್ಣ ಮಟನ್ ಚುಕ್ಕ ಆಫ್ ಇಡ್ತಿರುವಂಗ, ಮಟನ್ ಚುಕ್ಕ, ಮಟನ್ ಚಾಪ್ಸು ಈ ಥರ ಐಟಮ್ ಎಲ್ಲ ಸಿಗುತ್ತೆ. ಮಟನ್ ಚಾಪ್ಸು ಅನ್ಫಾರ್ಚುನೇಟ್ಲಿ ನಾವು ಬರಲ್ಲ. ಶೇರ್ವಾ ಓಕೆ. ಚುಕ್ಕ ಅನ್ಫಾರ್ಚುನೇಟ್ಲಿ ನಾವು ಬರೋದಲ್ಲೇ ಮಟನ್ ಚಾಪ್ಸು ಖಾಲಿ ಆಗೋಯ್ತು. 95 ರೂಪೀಸ್ಗೆ ಒಂದು ಪೀಸ್ ಕೊಡ್ತಾಯಿದ್ರು. ಮಟನ್ ಚುಕ್ಕ 250 ರೂಪೀಸ್ಗೆ ಫುಲ್ಲು, 120 ರೂಪೀಸ್ಗೆ ಆಫ್ ಕೊಡ್ತಾರೆ. ನಾನು ಆಫ್ನ ಆರ್ಡರ್ ಮಾಡಿದ್ದೀನಿ. ಆಲ್ರೆಡಿ ಬಂದು ಓನರ್ನ ಮಾತಾಡ್ಸಾಗ ಅದೇ ಹೇಳ್ತಾಯಿದ್ರು. 120 ರೂಪೀಸ್ ಅಂದರೆ ಕನ್ಫ್ಯೂಸ್ ಮಾಡಿಬಿಟ್ರು. ಪರೋಟ ಎಷ್ಟು ಅಂತ ಕೇಳಿದ್ರೆ 90 ರೂಪೀಸ್ ಅಂದರು. 19 ರೂಪೀಸ್, 19 ರೂಪಾಯಿ ಒಂದು ಪರಿಚಯ ಪರೋಟ. 2 ಪರೋಟ ತೊಗೊಂಡ್ರೆ 38 ರೂಪಾಯಿ ಆ ರೇಂಜಿಗೆ ಬರುವಂಥದ್ದು. ನಾನು 2 ಪರೋಟ ತೊಗೊಂಡ್ರೆ 38 ರೂಪಾಯಿ ಪ್ಲಸ್ ಚುಕ್ಕ ಆಫ್ ಹೇಳಿದ್ದೀನಿ, 120 ರೂಪೀಸು. ಸ್ವಲ್ಪ ಲೇಟಾಗಿ ಬಂದ್ರೂ ಐಟಮ್ ಇರಲ್ಲ ಗುರು, ಪಕ್ಕ ಖಾಲಿ ಆಗ್ಬಿಡುತ್ತೆ. ನಾವು ಒಂದು 8-8:30 ಆ ಟೈಮ್ಗೆ ಬಂದ್ವಿ. ಬಟ್ ನಾವು ಬರೋದಲ್ಲೇ ಮಟನ್ ಚಾಪ್ಸೇ ಖಾಲಿ ಆಗೋಯ್ತು. ಈಗ ಆಲ್ಮೋಸ್ಟ್ ಚುಕ್ಕ ಕೂಡ ಎಂಡಿಂಗ್ ಪೊಸಿಷನ್ಲಿದೆ. ನನಗೆ ಲಾಸ್ಟಲ್ಲಿ ಪಾಪ ಹುಡುಕಿ ಹಾಕ್ತಾ ಇದ್ದಾರೆ. ಇದು ಆಫ್. ಹಾಂ 120 ರೂಪೀಸ್ ಅವಳದಾನೆ. ಮಟನ್ ಚುಕ್ಕ ನೋಡಿ ಗುರು, ಯಪ್ಪ, ಒಂದು ತಿಕ್ ಗ್ರೇವಿ, ಒಂದು ಕಾನ್ಸಂಟ್ರೇಟೆಡ್ ಗ್ರೇವಿ, ಬೋನ್ಲೆಸ್, ಯಾವುದೇ ರೀತಿಯ ಬೋನ್ಗಿನ್ ಏನಿಲ್ಲ. ಮೀಟ್ ಅಂತೂ ಟಚ್ ಮಾಡಿದ್ರೆ ಹಂಗೆ ಕರ್ಗೋಗ್ತಾ ಇದೆ. ಫಸ್ಟು ಇದೊಂದು ಬೈಟ್ ಮಾಡಿ ಆಮೇಲೆ ಪರೋಟ ಬರೋಣ. ಒಂದು ಬೈಟ್. ಮಸಾಲ ಗುರು ಕಂಪ್ಲೀಟಾಗಿ ಮೌತಲ್ಲ ಸ್ಪ್ರೆಡ್ ಆಗುತ್ತೆ. ಚಿಕ್ಕ ಪುಟ್ಟಾಣಿ ಪೀಸು, ದೊಡ್ಡ ಪೀಸ್ ಹಾಕಿದ್ರೆ ಈ ಮಸಾಲ ಇಳಿಯಲ್ಲ. ಬಟ್ ಆ ಒಂದು ಸ್ಪೈಸಿ, ಆ ಒಂದು ಖಾರ, ಆ ಒಂದು ಸಾಲ್ಟು ಪ್ರಾಪರಾಗಿ ಆ ಒಂದು ಪೀಸ್ ಇಳಿದಿರುತ್ತೆ. ಬಾಯಿಗಿಟ್ಟು ಕಸಿದಂಗೆ ಆ ಮಟನ್ ಜೊತೆಗೆ ಮಸಾಲ ಜ್ಯೂಸಿಯಾಗಿ ಔಟ್ ಆಗುತ್ತೆ. ಒಂದು ಬೆಸ್ಟ್ ಟೇಸ್ಟಲ್ಲಿರುವಂಥ ಮಟನ್ನು ಚುಕ್ಕ ಲಿಟ್ರಲ್ ಆಗಿ ವರ್ತ್. 120 ರೂಪೀಸ್ ಕಣ್ಣು ಮುಚ್ಕೊಂಡು ಕೊಡ್ಬೋದು. ಆ ಪೀಸ್ ಅಂತೂ ಸಾಫ್ಟ್ ಪೀಸು, ಆ ಮಸಾಲ ಒಂದು ಚಿಕ್ಕ ಕಾನ್ಸಂಟ್ರೇಟೆಡ್ ಮಸಾಲ. ಪ್ರತಿಯೊಂದು ಬೈಟಲ್ಲಿ ಕೂಡ ಫೀಲ್ ಮಾಡ್ತೀರಾ. ಅಡ್ಡನೇ ಬರ್ತಾ ಇದ್ದಾರೆ, ಏನು ಮಾಡೋಕ್ಕಲ್ಲ, ಚಿಕ್ಕ ಜಾಗ. ಈಗ ನೆಕ್ಸ್ಟ್ ನಾವು ಪರೋಟ ಟ್ರೈ ಮಾಡೋಣ. ಇದ್ರ ಮೇಲೆ ಸಾಲ್ನ ಹಾಕಿ ನೀಟಾಗಿ ಊರಿಸ್ಬಿಟ್ಟಿದ್ರೆ ಆ ಒಂದು ಗ್ರೇವಿ ಹಾಕಿ. ಫಸ್ಟ್ ಮುಟ್ಟಿದಾಗ ಕರಿ ಆಗಿತ್ತು, ಈಗ ಮುಟ್ಬೇಕಾದ್ರೆ ಸಾಫ್ಟ್ ಆಗಿದೆ. ಹಂಗೆ ನೀಟಾಗಿ ಈ ತಿಕ್ಕ ಗ್ರೇವಿ ಜೊತೆಗೆ ಮಿಕ್ಸ್ ಹೊಡೆದು ಒಂದು ಬೈಟ್ ಹೋದ್ರಂತೂ ಸೈಕ್ ಇರುತ್ತೆ. ಆ ಒಂದು ಗ್ರೇವಿ ಅಂತೂ ಫುಲ್ಲು ಎಳ್ಕೊಂಡಿರುತ್ತೆ. ಆ ಒಂದು ಪರೋಟ ಫಸ್ಟ್ ಬೈಟಲ್ಲೇ ಒಂದು ಗ್ರೇವಿಶ್ ಆಗಿರೋಂಥ ಪರೋಟ ತಿಂದರೆ ಯಾವ ಥರ ಒಂದು ಫೀಲ್ ಇದೆಯೋ, ಒಂದು ಬೆಸ್ಟ್ ಫೀಲ್ ಅಂತಲೇ ಹೇಳ್ತೀನಿ. ಆಯಿಲಲ್ಲಿ ಫ್ರೈ ಮಾಡಿರೋದ್ರಿಂದ ಲೈಟಾಗಿ ನಿಮಗೆ ಆ ಒಂದು ಆಯಿಲಿನೆಸ್ಸು ಗೊತ್ತಾಗುತ್ತೆ, ಲೈಟಾಗಿ ಗೊತ್ತಾಗುತ್ತೆ, ಬಟ್ ಹೆವಿ ಗೊತ್ತಾಗಲ್ಲ. ಸ್ವಲ್ಪ ಜಾಸ್ತಿ ಈ ಒಂದು ಗ್ರೇವಿ ನಿಕ್ಕೊಂಡು ತಿಂದರೆ ಅದನ್ನೆಲ್ಲ ಬ್ಯಾಲೆನ್ಸ್ ಮಾಡಿಬಿಡುತ್ತೆ. ನಿಜ ಚೆನ್ನಾಗಿದೆ ಗುರು. ಆ ಗ್ರೇವಿ ಕೊಬ್ಬರಿಯಲ್ಲಿ ಹಾಕಿರ್ತಾರಲ್ಲ, ಟೇಸ್ಟು ಕೊಂಚ ಟೇಸ್ಟು ಎನ್ಹೆನ್ಸ್ ಆಗುತ್ತೆ. ಲಿಟ್ರಲ್ ಆಗಿ ಒಂದು ಬೆಸ್ಟ್ ಟೇಸ್ಟಲ್ಲಿರುವಂಥ ಪರೋಟ. ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು ಅದು ಪರಿಚಯ ಅಂದರೆ ಎಣ್ಣೆಲಿ ಕರೆದಿರುವಂಥ ಪರೋಟ. ಪೂರಿ ಟ್ರೈ ಮಾಡಿರ್ತೀರ, ಬಟ್ ಪೂರಿ ಎಲ್ಲ ಏನೂ ಇಲ್ಲ ಇದ್ರ ಮುಂದೆ. ಒಂದು ಬೆಸ್ಟ್ ಟೇಸ್ಟ್ ಪರೋಟ. ನಾರ್ಮಲ್ ಪರೋಟ ಟ್ರೈ ಮಾಡೋದಕ್ಕಿಂತ ಅಲ್ಟಿಮೇಟ್ ಆಗಿದೆ. ಸುಮಾರು ವೆರೈಟಿ ಪರೋಟ ಸಿಗುತ್ತೆ. ಕೊತ್ತು ಪರೋಟ ಸಿಗುತ್ತೆ, ಈ ಕಿಳಿ ಪರೋಟ ಸಿಗುತ್ತೆ. ಅದು ಬಿಟ್ಟರೆ ಈ ಇದ್ರ ಟೈಪಲ್ಲಿ ಸುಮಾರು ಎಗ್ ಪರೋಟ, ಈ ಕರಿಯಲ್ಲಿ ಹಾಕ್ಬಿಟ್ಟು ಕೊಡುವಂಥ ಪರೋಟ, ಆ ಥರದ್ದೆಲ್ಲ ಸಿಗುತ್ತೆ. ಬಟ್ ಇದೊಂಥರ ಯುನೀಕ್ ಆಗಿದೆ. ಆಯಿಲಲ್ಲಿ ಫ್ರೈ ಮಾಡಿರ್ತಾರೆ,
ಒಂದು ಹೆವಿ ಆಗಿರೋಂಥ ಒಂದು ಪರೋಟ ಅಂತಲೇ ಹೇಳ್ತೀನಿ. ಸಖತ್ತಾಗಿದೆ. ಲಾಸ್ಟ್ ಒಂದು ಬೈಟ್ ಮಾಡಿ ಮಟನ್ ಚುಕ್ಕ ಜೊತೆ ಟ್ರೈ ಮಾಡೋಣ. ಬೆಂಕಿ ಹಂಗೆ ಸ್ವಲ್ಪ ಪರೋಟ ಅದ್ರ ಜೊತೆಗೆ ಈ ಮಟನ್ ಚುಕ್ಕ ಎರಡೂ ಇಟ್ಬಿಟ್ಟು ತಿಂದ್ರಂತೂ ಸೈಕ್ ಇರುತ್ತೆ. ಒಂದು ಬಿಗ್ ಬೈಟ್. ಡಾಮಿನೇಷನ್ ಅಂದರೆ ಮಟನ್ ಮಸಾಲ ಕಂಪ್ಲೀಟಾಗಿ ಒಂದು ಗ್ರೇವಿನ ಡಾಮಿನೇಟ್ ಮಾಡಿಬಿಡುತ್ತೆ. ಒಂದು ಬೆಸ್ಟು ಟೇಸ್ಟು ಪಕ್ಕ ಟು ಪಕ್ಕ ವರ್ತು. ಸ್ವಲ್ಪ ಹೆವಿ ಅನಿಸುತ್ತೆ ಫುಡ್ಡು, ಅದು ಬಿಟ್ಟರೆ ಟೇಸ್ಟ್ ವೈಸು ಕ್ರೇಜಿ ಗುರು. ಹುಡ್ಕೊಂಡು ಬರೋಕ್ಕೂ ವರ್ತ್ ಅಂತಲೇ ಹೇಳ್ತೀನಿ. ಮುಂದೆ ಪಾರ್ಕಿಂಗ್ ಫೆಸಿಲಿಟಿ ಇದೆ. ಸ್ವಲ್ಪ ಸಂಧಿ ಒಳಗಡೆ ಬರಬೇಕು ಅನ್ನೋದು ಬಿಟ್ಟರೆ ಮಿಕ್ಕಿದ್ದೆಲ್ಲ ಥರ ಪಾರ್ಕ್ ಮಾಡಿಕೊಂಡು ಆರಾಮಾಗಿ ಬಂದು ತಿನ್ಕೊಂಡು ಹೋಗ್ಬೋದು. ಒಳಗಡೆ ಕಷ್ಟ ಆಗುತ್ತೆ ಗುರು ಅಂದರೆ ಆಚೆ ನಾನು ಹೇಳಿದ್ನಲ್ಲ ಮರದ ಕೆಳಗಡೆ ಕೂತ್ಕೊಂಡು ತಿನ್ಕೊಂಡು ಹೋಗ್ಬೋದು. ವರ್ತ್ ವಿಸಿಟ್ ಸ್ಪಾಟು. ತಿಂದು ಕುಷ್ಕ ಇದೆ, ಕುಷ್ಕ ಟ್ರೈ ಮಾಡೋಣ. ಅನ್ಫಾರ್ಚುನೇಟ್ಲಿ ಕುಷ್ಕ ಖಾಲಿ ಕೊಡೋಣ. ಪಾರ್ಸಲ್ ಮಾಡಿರುವಂಥದ್ದನ್ನ ಬಿಚ್ಚಿ ಹಾಕ್ಸ್ಕೊತಾ ಇದ್ದೀನಿ. ನಾನು ಫಸ್ಟೇ ಹೇಳಿದ್ದೆ ಅವರಿಗೆ, ಬಟ್ ಅವ್ರು ಕನ್ಫ್ಯೂಸ್ ಮಾಡಿಕೊಂಡು போதும் ஆஃப் வருமா? ஃபுல்லா ஆஃப் போகுது எனக்கு. ஓகே, எவ்வளோ ஆஃபு? 45. ಫುಲ್ 45 90 ರೂಪೀಸ್. ಓಕೆ, ಕೊನೆಗೆ ಪಾರ್ಸಲ್ ಮಾಡಿರುವಂಥ ಕುಷ್ಕನ ನನಗೆ ಸಿಕ್ತು ಗುರು. ಅನ್ಫಾರ್ಚುನೇಟ್ಲಿ ಖಾಲಿ. ಒಂದು ಬಿಡಿ ಆಗಿರುವಂಥ ಒಂದು ಕುಷ್ಕ. ಲಿಟ್ರಲಾಗಿ ಒಂದು ಟೊಮೊಟೊ ಅರೋಮಾ, ಒಂದು ಕುಷ್ಕ ಅರೋಮಾ ಗೊತ್ತಾಗ್ತಾ ಇದೆ. ಏನಾದ್ರು ಪೊಡು ದಾಲ್ ಚಾನು ಬಂತು ಗುರು. ಫಸ್ಟ್ ಕುಷ್ಕ ಟ್ರೈ ಮಾಡೋಣ, ಅದಾದ್ಮೇಲೆ ದಾಲ್ ಚಾ ಟ್ರೈ ಮಾಡೋಣ. ಮಲ್ಲಿ ಚಟ್ನಿ, ಓಕೆ, ಮಿಂಟ್ ಚಟ್ನಿ, ಸಾರಿ. ಪ್ಲೇನ್ ಕುಷ್ಕ ಆದರೂ ಕೂಡ ಒಂದು ನಿಮಗೆ ಒಂದು ಬೀಟಿ ಫ್ಲೇವರ್ ಗೊತ್ತಾಗುತ್ತೆ. ಜಾಸ್ತಿ ಟೊಮೊಟೊ ಡಾಮಿನೇಷನು. ಒಂದು ಮಸಾಲೆ ಇದೆ ಗೊತ್ತಾ, ಪ್ರತಿಯೊಂದು ಕಾಳಲ್ಲಿ ಹಿಡಿದಿರುತ್ತೆ. ನಮ್ಮೂರು ಕಡೆ ಬಿರಿಯಾನಿ, ನಾಟಿ ಸ್ಟೈಲ್ ಬಿರಿಯಾನಿ ಏನು ಫೀಲ್ ಕೊಡುತ್ತೋ ಆ ಥರ ಇದು ಟೊಮೊಟೊ ಬೇಸಲ್ಲಿರುವಂಥ ಒಂದು ಕುಷ್ಕ ಅಂತಲೇ ಹೇಳ್ತೀನಿ. ಬೆಸ್ಟ್ ಫ್ಲೇವರ್ಫುಲ್ ಕುಷ್ಕ, ವರ್ತ್ ಟೇಸ್ಟ್. 5 ನಿಮಿಷ ಇದಾಗಿದ್ದರೆ ಮಿಸ್ಸೇ ಆಗಿಬಿಡೋದು. ಪಾರ್ಸಲ್ ಮಾಡಿಟ್ಟಿದ್ದನ್ನ ಹಣ ಬೇಕೇ ಬೇಕು ಅಂತ ಕೇಳಿ ತೊಗೊಂಡಿದ್ದಕ್ಕೂ ವರ್ತು. ಒಂದು ಬೆಸ್ಟ್ ಟೇಸ್ಟಲ್ಲಿರುವಂಥ ಕುಷ್ಕ ಸೂಪರ್ ಆಗಿದೆ ಗುರು. ತಿಂತಾ ಇದ್ರೆ ಕುಷ್ಕ ಒಂದೇ ಸಾಕು ಅನ್ಸುತ್ತೆ. ಪರೋಟ ಸ್ವಲ್ಪ ಲೈಟಾಗಿ ಮೊಕ್ಕೊಡಿರುತ್ತೆ, ಬಿಕಾಸ್ ಆಯಿಲಲ್ಲಿ ಫ್ರೈ ಮಾಡಿರೋದ್ರಿಂದ ನನ್ನಿಂದ ತಿನ್ನೋಕ್ಕೆ ಆಗಲಿಲ್ಲ. ಅದಕ್ಕೋಸ್ಕರ ಕುಷ್ಕ ಹಾಕ್ಸ್ಕೊಂಡೆ. ಅಲ್ಟಿಮೇಟು. ಹೊರತು ಟೇಸ್ಟು. ಮಟನ್ ಚುಕ್ಕ ನಿಮಗೆ ಸೈಡ್ಗೆ ಇಟ್ಕೊಂಡು ಮಿಕ್ಸ್ ಹೊಡೆದು ಬೋನ್ಲೆಸ್ ಮಟನ್ ಜೊತೆ ತಿಂತಾ ಇದ್ರೆ ಮಟನ್ ಬಿರಿಯಾನಿ ತಿಂದಂಗೆ ಫೀಲ್ ಆಗಿಬಿಡುತ್ತೆ. ಹೇಳಿದ್ನಲ್ಲ, ಒಂದು ಮಟನ್ ಬಿರಿಯಾನಿ ತಿಂದರೆ ಏನೋ ಕಂಪ್ಲೀಟ್ ಫೀಲ್ ಸಿಗುತ್ತಲ್ಲ, ಆ ಒಂದು ಕಂಪ್ಲೀಟ್ ಫೀಲ್ ಇದರಲ್ಲಿ ಸಿಗ್ತಾ ಇದೆ. ಒಂದು ಬೆಸ್ಟ್ ಟೇಸ್ಟು. ಬಂದರೆ ಪರೋಟ ಟ್ರೈ ಮಾಡಿ, ಸಿಂಗಲ್ ಪರೋಟ ತೊಗೊಳ್ಳಿ. ಆಫ್ ಕುಷ್ಕ, ಆಫ್ ಮಟನ್ ಚುಕ್ಕ, ಪಕ್ಕ ಟು ಪಕ್ಕ ಟ್ರೈ ಮಾಡಿ. ವರ್ತ್ ಟೇಸ್ಟು. ಬೆಂಕಿ ಇದೆ. ಲಾಸ್ಟ್ ಒಂದು ಬೈಟ್ ಮಾಡಿ ನಾನು ಕೂಡ ಇಲ್ಲಿಂದ ಹೊರಡ್ತೀನಿ. ಆಲ್ರೆಡಿ ಟೈಮ್ ಆಗೋಯ್ತು. ಇವರ ಕ್ಲೋಸಿಂಗ್ ಟೈಮಲ್ಲಿ ಅವ್ರಿಗೂ ಎಳ್ಕೊಂಡು ಬಂದಿದ್ದೀನಿ, ಬಿಕಾಸ್ ಒಂದು ಶಾರ್ಟ್ಸ್ ತೊಗೊಂಡು ಮುಗಿಸೋಕ್ಕೆ ಟೈಮ್ ಆಗೋಯ್ತು. ಈ ಜಾಗದ ಬಗ್ಗೆ ಹೇಳ್ಬೇಕಂದ್ರೆ ನತ್ತಮ್ ಅಂತ, ಮಧುರೈನ ಒಂದು 39 ಕಿಲೋಮೀಟರ್ ದೂರದಲ್ಲಿ ಬರೋಂಥ ಒಂದು ಜಾಗ. ಅಕ್ಕಪಕ್ಕದಲ್ಲಿ ಈ ಥರ ಸೇಮ್ ಟೆಂಪ್ಲೇಟಲ್ಲಿ ಇನ್ನೂ 2-3 ಹೋಟ್ಲಿದ್ದಾವೆ. ಬಟ್ ಇದು ಬಂದು ಹಳೆ ಹೋಟ್ಲು, ಕಾವಣ್ಣ ಪರೋಟ ಕಡೆ ಅಂತ. ಮೇನ್ ಕಾವಣ್ಣ ಪರೋಟ ಕಡೆ, ಪರುಚ ಪರೋಟ, ಕಾವಣ್ಣ ಪರುಚ ಪರೋಟ ಕಡೆ ಅಂತ. ಮೇನ್ ರೋಡ್ಲಿ ಯಾರನ್ನೇ ಕೇಳಿದ್ರು ಕೂಡ ಇದ್ರ ಎಕ್ಸಾಕ್ಟ್ ಲೊಕೇಶನ್ ತಿಳಿಸ್ತಾರೆ. ಗೂಗಲಲ್ಲಿ ಕೂಡ ಇದ್ರ ಲೊಕೇಶನ್ ಇದೆ. ಬಂದರೆ ಪಕ್ಕ ಟು ಪಕ್ಕ ವರ್ತ್ ವಿಸಿಟ್ಟು. ಬೇಗನೆ ಬನ್ನಿ. ಒಂದು 8-8:30 7:00 ಬಂದರೆ ನಿಮ್ಗೆ ಮಟನ್ ಚಾಪ್ ಸಿಗುತ್ತೆ. 7:30-8 ಗಂಟೆ ಟೈಮ್ ಬನ್ನಿ. ಎಲ್ಲ ಐಟಮ್ನು ಟ್ರೈ ಮಾಡ್ಕೊಂಡು ಹೋಗ್ಬೋದು. ಸೊ ನಾನು ವಿಡಿಯೋ ಮುಗಿಸ್ಕೊಂಡು ಹೊರಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಧುರೈ ಸೀರೀಸ್ಗೋಸ್ಕರ ನಮ್ಮ ಚಾನಲ್ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋ ಸಿಗ್ತೀನಿ. ಟೇಕ್ ಕೇರ್, ಬಾಯ್.